ನಮಸ್ತೆ ಎಲ್ಲರಿಗೂ ಪಾರ್ಟ್ 3 ವಿಡಿಯೋಗೆ ಸ್ವಾಗತ. ನಡೀರಿ ಇವತ್ತು ನಾವು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡಕ್ಕೆ ಹೊಂಟಿದ್ದೆವು. ನಡೀರಿ ಅಲ್ಲಿ ಏನೇನು ಆಗ್ತೈತಿ ಹೆಂಗೆ ಮಾಡ್ತೀವಿ ಅನ್ನೋದನ್ನು ನೋಡೋಣ. ನಾವು ಈಗ ಹೊಂಟಿದ್ದಂದ್ರೆ ದೇವಬಾಗ್ ಬೀಚ್ಗೆ ರೆಡಿಯಾಗಿ ಫುಲ್ ಜೋಶ್ಲೆ ಹೊಂಟಿದ್ದೆವು. ನಮಗಂತೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ನೋಡ್ಬೇಕಿನ್ನ ಹೆಂಗೆ ಏನೇನು ಇರ್ತಾವೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್. Yes, we are going for sports activities, scuba diving. ನೋಡ್ರಿ ವಾವ್ ಅನ್ನೋ ಹಂಗೆ ಐತಿ ನೋಡ್ರಿ, ಅಷ್ಟು ಚಂದ ಕಾಣೈತಿ. ಈ ದಂಡಿ ಹಿಡ್ದು ಆ ದಂಡಿ ಎಲ್ಲ ನೀರು ನೋಡೋಣ ಮಸ್ತ್ ಅನ್ಸೈತಿ. ಇನ್ನು ಅದಕ್ಕಿಂತ ಮುಂಚೆ ಫಸ್ಟ್ ನಾವು ನಾಷ್ಟ ಮಾಡಬೇಕು, ಅಂದ್ರೆ ಪೇಟ್ ಪೂಜೆ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ಹೋದರೆ ಏನೂ ಸಿಗಂಗಿಲ್ಲ. ಹೀಗಾಗಿ ಸಣ್ಣ ಹುಡುಗರ್ದಾವು, ಅದಕ್ಕಾಗಿ ಅವ್ರಿಗೂ ತಿನಿಸಿ ಮಾಡಿ ಒಯ್ಯಾಕೆ ಹತ್ತೈತಿ. ಇನ್ನು ಎಲ್ಲರೂ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಮುಂದೆ ಹೋಗ್ಬೇಕನ್ನತ್ತೇವು. ಇನ್ನು ನಾವು ದೇವಬಾಗ್ ಬೀಚ್ ಕೊಂಡಿದ್ದೆವು. ಅದು ದೇವಬಾಗ್ ಬೀಚ್ ಬ್ಯಾಕ್ ವಾಟರ್, ಅಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ನಮ್ಮ ಬೋಟಿಂಗ್ದಾಗ ಕೂತ ನಾವು ಹೊಂಟಿದ್ದೆವು ಆ ಸೈಡ್, ಆ ದಂಡಿಗೆ ಹೋಗಬೇಕು. ನಡ್ರಿ ಬೋಟಿಂಗ್ ಪಯಣ ಮಾಡೋಣ. ಇದು ನಾವು ಫಸ್ಟ್ ಟೈಮ್ ಬೋಟ್ದಾಗ ಕೊಂಡೋದ, ಅಂದರೆ ಇಷ್ಟು ದೂರ ಹೋಗಿ ಇಷ್ಟೆಲ್ಲ ತಿರುಗಾಡೋದ ಸಮುದ್ರನಾಗ ಅಂದ್ರೆ ಫಸ್ಟ್ ಟೈಮ್ ಅನ್ಬೋದು. ಎಲ್ಲಾನ ಫಸ್ಟ್ ಟೈಮ್ ಆಗೈತಿ. ನಡೀರಿ ಮಜಾ ಮಸ್ತಿ ಫುಲ್ ಮಾಡೋಣ. ದಂಡಿಗೆ ಹೋಗಿ ಕಾಲು ಇಟ್ಟು ಕೂಡಲೇ ಎಲ್ಲಿ ನೋಡ್ದಲ್ಲಿ ಏಡಿನ ಇದ್ದು ಈ ರೀತಿ ರೌಂಡ್ ಮಾಡಿ ನಾವು ಕಾಲು ಇಟ್ಟು ಕೂಡಲೇ ಒಳಗೆ ಹೋಗ್ತಿದ್ದು. ಅದರೊಳಗೂ ನಮ್ಮ ಹುಡುಗರು ನೋಡಿ ಅಂಜಾಗ್ತಿದ್ದು, ಅಷ್ಟು ಎಲ್ಲ ಕಡೆ ಸಣ್ಣ ಏಡಿದ್ದು. ನಡೀರಿ ಫಸ್ಟ್ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೈತಿ. ಎಲ್ಲ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ನಾವು ಲಾಸ್ಟ್ ಹೊಂಟಿದ್ದಂದ್ರೆ ಸ್ಕೂಬಾ ಡೈವ್ಗೆ. ಅದ್ರೊಳಗೂ ಸ್ಕೂಬಾ ಡೈವ್ ನಾವು 3 ಜನ ಮಾಡಿದ್ವು. ನಾನು ನಮ್ಮ ಶ್ರೀಗೊಂಡ ಮತ್ತು ನಮ್ಮ ಅಕ್ಕ ಮಾಡಿದ್ದೆ. ಮಸ್ತ್ ಇತ್ತು ಎಕ್ಸ್ಪೀರಿಯನ್ಸ್, ಅದ್ರದ್ದೇನು ಹೇಳೋದೇ ಇಲ್ಲ. ಬಟ್ ಇನ್ನೊಂದು ಸ್ವಲ್ಪ ನೀರು ಕ್ಲಿಯರ್ ಬೇಕಾಗಿದ್ದು, ಅಷ್ಟು ಕ್ಲಿಯರ್ ಇಲ್ಲಾಗಿದ್ದು. ಎಲ್ಲರೂ ಬರೋರ ಎಲ್ಲರೂ ಮಾಡೋದ, ಹೀಗಾಗಿ ಗಾಣಿ ಆಗೋದಂತೂ ಕಾಮನ್. ನೀವು ಎಲ್ಲಿ ಹೋದ್ರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದ್ದರೆ ಅದರೊಳಗಂತೂ ಸ್ಕೂಬಾ ಡೈವ್ ಅಂತೂ ಒಟ್ಟು ಮರ್ಯಾಕೆ ಹೋಗಬೇಡ್ರಿ. ಕಂಪಲ್ಸರಿ ಅದನ್ನು ಟ್ರೈ ಮಾಡಿರಿ, ಯಾಕಂದರೆ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಫುಲ್ ಫಿಶ್ ಅದು ನೋಡೋಕೆ ನಮ್ಮ ಕಣ್ಣು ಮುಂದೆ ಅಕ್ವೇರಿಯಮ್ ಇದ್ದಂಗೆ ಅನ್ನಿಸ್ತೈತಿ. ಅಷ್ಟು ಚಂದ ಫಿಶ್ ಎಲ್ಲ ಓಡಾಡ್ತಾವೆ. ಒಮ್ಮೆ ಎಲ್ಲರೂ ಟ್ರೈ ಮಾಡಿರಿ.
ಭಾಳ ಜನ ನಂಗೆ ಸ್ವಿಮ್ಮಿಂಗ್ ಬರಂಗಿಲ್ಲ, ನಂಗೆ ಸ್ಕೂಬಾ ಡೈವ್ ಮಾಡಕ್ಕೆ ಅಂಜಿಕೆ ಬರ್ತೈತಿ ಅನ್ನೋರು ಏನೂ ಅಂಜೋ ಕಾರಣ ಇಲ್ಲ. ಇಷ್ಟು ಸೇಫಾಗಿ ಒಯ್ತಾರೋ ಮತ್ತು ಅವ್ರಿಗೂ ರಿಸ್ಕ್ ಇರ್ತೈತಿ, ಹಾಗೆಲ್ಲ ಏನೂ ಆಗಂಗಿಲ್ಲ. ಎಲ್ಲ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮುಗಿಸಿ ನಾವು ಹೊಂಟಿದ್ದೆವು ರೂಮ್ಗೆ. ಇನ್ನು ಸ್ವಲ್ಪ ಊಟ ಮಾಡಿ ಫ್ರೆಶ್ ಆಗಿ ರೆಸ್ಟ್ ತೊಗೊಂಡು ನಾವು ಸಾಯಂಕಾಲ ಹೋಗೋರಿದ್ದೇವೆ ರಾಕ್ ಗಾರ್ಡನ್ಗೆ ಹೋಗಿ ಹೆಂಗಿತ್ತು ಸ್ವಲ್ಪ ನೋಡಿ ತಮ್ಮನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ಬೇಕು ಅನ್ನೋದೈತಿ. ರಾಕ್ ಗಾರ್ಡನ್ನು ನೋಡಕ್ಕೆ ಚಂದ ಐತಿ, ಬಟ್ ನಮಗೆ ಕತ್ಲೆ ಆಯಿತು ಬರೋಕೆ, ಅಷ್ಟೇನು ನೋಡಕ್ಕೆ ಸಿಗಲಿಲ್ಲ. ಬಟ್ ಸಮುದ್ರ ದಂಡಿ ಕಲ್ಲು ಮ್ಯಾಗ ಕೂತು ಮಸ್ತ್ ಎಕ್ಸ್ಪೀರಿಯನ್ಸ್ ಆದಂಗೆ ಆಯಿತು. ಚಂದ ಸ್ವಲ್ಪ ರಿಲ್ಯಾಕ್ಸ್ ಎಲ್ಲರೂ ಕೂತು ಮಾತಾಡ್ಕೋತ ಅದ್ರ ಜೊತೆ ತಮ್ಮನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಏನೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಯಿತು. ಇನ್ನು ನಾವು ರಾತ್ರಿ ಊಟ ಮುಗಿಸ್ಕೊಂಡು ರೂಮ್ಗೆ ಹೊಂಟಿದ್ದೆವು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್.